ನಮಸ್ಕಾರ ಗೆಳೆಯರೇ, ದ ನ್ಯೂಸ್ ವೇರ್ ಕನ್ನಡ ಟಿವಿ ಲೋಕದ ಸತ್ಯ ಹಿನ್ನೆಲೆ ಗಾಸಿಪ್ ಒಂದೇ ತಾಣ. ಇಲ್ಲಿ ನಾವು ಹೇಳುತ್ತೇವೆ, ಜಿ ಕನ್ನಡದ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಎಲ್ಲ ಹಿನ್ನೆಲೆಯ ಕಥೆಗಳು, ನಿಜ ಘಟನೆಗಳು ಮತ್ತು ನಟ ನಟಿಯರು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳು. ಇಂದಿನ ವಿಡಿಯೋದಲ್ಲಿ ಜನಪ್ರಿಯ ನಟಿ ಅಂಜಲಿ ಸುಧಾಕರ್ ಅಂದರೆ ರೇಣುಕಾ ಅವರ ಬಗ್ಗೆ, ಅವರು ಧಾರಾವಾಹಿಯಿಂದ ಹೊರಬರಲು ಕಾರಣವೇನು, ಅದರ ಹಿಂದೆ ಇದ್ದ ನಿಜ ಕಥೆ ಏನು, ಇದೆಲ್ಲವನ್ನು ನಾವು ಈಗ ನಿಮಗೆ ಹೇಳ್ತೀನಿ. ಹಾಗಾದರೆ ವಿಡಿಯೋ ಕೊನೆಯವರೆಗೂ ನೋಡಿ ಮತ್ತು ನಮ್ಮ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋ ಶುರು ಮಾಡುವ. ಜಿ ಕನ್ನಡದ ಜನಪ್ರಿಯ ಧಾರಾವಾಹಿ ಲಕ್ಷ್ಮೀ ನಿವಾಸದಿಂದ ನಟಿ ಅಂಜಲಿ ಸುಧಾಕರ್ ಅವರು ಹೊರಬಂದಿದ್ದಾರೆ ಅನ್ನೋ ಸುದ್ದಿ ಈಗ ಎಲ್ಲೆಡೆ ಚರ್ಚೆಯಾಗಿದೆ. ಹೌದು, ಅಂಜಲಿ ಸುಧಾಕರ್ ಅವರು ಯಾಕೆ ಧಾರಾವಾಹಿ ಬಿಡಬೇಕಾಯಿತು, ಅದರ ಹಿಂದಿನ ಅಸಲಿ ಸತ್ಯ ಏನು, ಇವತ್ತು ಅದನ್ನು ನಿಮಗೆ ಹೇಳ್ತೀನಿ. ಸಂಪೂರ್ಣವಾಗಿ ವಿಡಿಯೋ ಕೊನೆವರೆಗೂ ನೋಡಿ. ಅಂಜಲಿ ಸುಧಾಕರ್ ಅವರು ಲಕ್ಷ್ಮೀ ನಿವಾಸದಲ್ಲಿ ರೇಣುಕಾ ಪಾತ್ರ ಮಾಡುತ್ತಿದ್ದರು. ಆರಂಭದಲ್ಲಿ ಜನರು ಆ ಪಾತ್ರವನ್ನು ತುಂಬಾ ಇಷ್ಟಪಟ್ಟರು. ಆದರೆ ಮುಂದೇನಾಯ್ತು ಗೊತ್ತಾ? ನಟಿ ಅಂಜಲಿ ಅವರೇ ಹೇಳಿದ್ದಾರೆ, ನನ್ನ ಪಾತ್ರಕ್ಕೆ ಅರ್ಥವೇ ಇರಲಿಲ್ಲ. ತುಂಬಾ ಜನ ನನಗೆ ಹೇಳ್ತಿದ್ರು, ಈ ಪಾತ್ರ ನಿಮಗೆ ಸೂಟ್ ಆಗಲ್ಲ, ನಿಮ್ಮ ಪಾತ್ರದಲ್ಲಿ ಏನೂ ಇಲ್ಲ, ಯಾರು ಬೇಕಾದ್ರೂ ಮಾಡಬಹುದು ಅಂತ. ಹೌದು, ಅದನ್ನು ಒಪ್ಪಿಕೊಂಡೆ ಎಂದಿದ್ದಾರೆ ಅಂಜಲಿ. ಹೌದು, ಅಂಜಲಿ ಸುಧಾಕರ್ ಅವರ ಪ್ರಕಾರ ನಾನು ನೆಗೆಟಿವ್ ಪಾತ್ರ ಮಾಡಲ್ಲ ಅಂದಿದ್ದೆ. ಆದರೆ ನಂತರ ನನ್ನ ಪಾತ್ರವನ್ನು ನಿಧಾನವಾಗಿ ನೆಗೆಟಿವ್ ಆಗಿ ತೋರಿಸಲು ಪ್ರಾರಂಭಿಸಿದರು. ಆದರೆ ಸ್ಟಾರ್ಟಿಂಗ್ ನಲ್ಲಿ ನನಗೆ ಹೇಳಿದ್ರು, ಇದು ನೆಗೆಟಿವ್ ಅಲ್ಲ, ನಿಮ್ಮ ಮಗನ ಬಗ್ಗೆ ಪಾಸಿಟಿವ್ ಆಗಿರುತ್ತೆ ಅಷ್ಟೇ. ಆದರೆ ಮುಂದಿನ ದಿನಗಳಲ್ಲಿ ಪಾತ್ರ ನೆಗೆಟಿವ್ ಆಗ್ತಾ ಹೋಯಿತು. 20 ದಿನ ಶೂಟಿಂಗ್ ನಲ್ಲಿ ಕೇವಲ 3 ಅಥವಾ 5 ದಿನ ಮಾತ್ರ ನನಗೆ ಶೂಟಿಂಗ್ ಇರ್ತಿತ್ತು. ಕೊನೆಗೆ ನನ್ನ ಪಾತ್ರ ಗೋಡೆಗೆ ಮೊಳೆ ಹೊಡೆದಂಗೆ ಆಯ್ತು. ಮತ್ತೆ ನಾನು ಹಣಕ್ಕಾಗಿಯೂ ಈ ಕೆಲಸ ಮಾಡೋದಿಲ್ಲ, ಪೇಮೆಂಟ್ಗಾಗಿ ಕಾಂಪ್ರಮೈಸ್ ಮಾಡಬಹುದು, ನನ್ನ ಪಾತ್ರಕ್ಕೆ ಮೋಸ ಮಾಡಲ್ಲ. ಹಾಗೆ ಅವರು 6 ತಿಂಗಳು ಕಾದರಂತೆ, ಅವರ ಪಾತ್ರಕ್ಕೆ ಜೀವ ಕೊಡ್ತಾರೆ ಅಂತ ನಿರೀಕ್ಷೆ ಇತ್ತಂತೆ. ಆದರೆ ಆದಷ್ಟು ಇನ್ನೂ ನೆಗೆಟಿವ್ ಆಗ್ತಾ ಹೋಯಿತು. ಅದಕ್ಕೆ ಅವರು ಜಿ ಅವರಿಗೆ ಧನ್ಯವಾದ ಹೇಳಿದ್ದೇನೆ ಅಂತ ಹೇಳಿದ್ದಾರೆ. ಹಾಗೆ ನನ್ನ ಪಾತ್ರಕ್ಕೆ ನನಗೆ ಇಷ್ಟ ಇರಲಿಲ್ಲ ಅಂತ ಹೇಳಿ ಹೊರಬಂದೆ ಅಷ್ಟೇ. ಆದಷ್ಟು ಬೇಗ ಒಳ್ಳೆ ಪಾತ್ರದ ಮೂಲಕ ಜಿ ಕನ್ನಡಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಹೀಗೆ ಅಂಜಲಿ ಸುಧಾಕರ್ ಅವರು ತಮ್ಮ ಪಾತ್ರದ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಅಭಿಮಾನಿಗಳು ಹೇಳಿದ್ದಾರೆ, ಅವರ ಸತ್ಯವಂತಿಕೆ ನೋಡಿ ಅಂಜಲಿ ಸುಧಾಕರ್ ಅವರ ಮೇಲೆ ಗೌರವ ಹೆಚ್ಚಾಗಿದೆ ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ. ನಿಮಗೆ ಅಂಜಲಿ ಸುಧಾಕರ್ ಅವರು ನಿರ್ಧಾರ ಹೇಗನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.